ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 1 ವರ್ಷ ಚಿನ್ನವನ್ನ ಮುಟ್ಟಬೇಡಿ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವಾಸಿಗಳಿಗೆ ಕೊಟ್ಟಂತಹ ಕರೆ. ಈ ಕರೆ ಕೊಟ್ಟು 2 ದಿನಕ್ಕೆ ಚಿನ್ನದ ಬೆಲೆ ಗಗನಕ್ಕೇರಿದೆ. ಬಡವರು ಮಧ್ಯಮ ವರ್ಗದವರು ಚಿನ್ನನ ಕೊಳ್ಳೋದ್ರ ಬಗ್ಗೆ ಯೋಚನೆನೂ ಮಾಡಬಾರ್ದು, ಆ ರೀತಿಯ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ. ಚಿನ್ನದ ಬೇಟೆಗೆ ಬ್ರೇಕ್, ಚಿನ್ನ ಮುಟ್ಟಿದ್ರೆ ಶಾಕ್. ಮತ್ತಷ್ಟು ಮಗದಷ್ಟು ಏರಿಕೆಯಾಗಲಿದೆ ಚಿನ್ನದ ರೇಟ್. ನಿನ್ನೆಯಷ್ಟೇ 9% ಆಮದು ಸುಂಕವನ್ನು ಹೆಚ್ಚಿಸುವ ಕೆಲಸ ಆಗಿತ್ತು. ಆಮದು ಸುಂಕದಿಂದ ಸದ್ಯ ಚಿನ್ನದ ದರ ಏರಿಕೆಯಾಗಿದೆ. ಇದೀಗ ಚಿನ್ನದ ಮೂಲ ಬೆಲೆಯಲ್ಲಿಯೇ ಏರಿಕೆ ಆಗುವ ಸಾಧ್ಯತೆ ಇದೆಯಂತೆ. 1 ಗ್ರಾಂ ಚಿನ್ನಕ್ಕೆ 20,000 ಗಡಿ ದಾಟುವ ಸಾಧ್ಯತೆ ಇದೆ. ಅಲ್ಲಿಗೆ ನೀವು 10 ಗ್ರಾಂ ಚಿನ್ನವನ್ನು ತಗೊಬೇಕು ಅಂದರೆ 2 ಲಕ್ಷ ರೂಪಾಯಿ ತೆಗೆದುಕೊಂಡು ಹೋಗಬೇಕು. 2 ಲಕ್ಷ ರೂಪಾಯಲ್ಲಿ 10 ಗ್ರಾಂ ಚಿನ್ನವನ್ನು ತಗೊಬೇಕು ಅಂದರೆ ಇದು ನಿಜಕ್ಕೂ ಕೂಡ ಜನಸಾಮಾನ್ಯರಿಗೆ ಆಗುತ್ತಾ ಅನ್ನೋದು ಪ್ರಶ್ನೆ. ಮದುವೆ ಹಬ್ಬ ಇರುತ್ತೆ, ಬಂಗಾರ ತಗೊಳ್ಳೇಬೇಕು, ವಿಧಿ ಇಲ್ಲ. ಬಂಗಾರ ತಗೊಳ್ಳೋಣ ಅಂತ ಬಂಗಾರದ ಅಂಗಡಿಗೆ ಹೋದರೆ 2 ಲಕ್ಷ ರೂಪಾಯಿ ಕೊಟ್ಟು 10 ಗ್ರಾಂ ಚಿನ್ನವನ್ನು ತೆಗೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಜನಸಾಮಾನ್ಯರು ಬಂಗಾರವನ್ನು ಕೊಳ್ಳುವುದಕ್ಕಾಗಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ಫ್ಯಾಕ್ಟ್ ಯಾವಾಗ ಇರಾನ್, ಇಸ್ರೇಲ್, ಅಮೇರಿಕ ವಾರ್ ಸ್ಟಾರ್ಟ್ ಆಯಿತೋ ಆವಾಗಲೇ ಆರ್ಥಿಕ ತಜ್ಞರು ಪ್ರಿಡಿಕ್ಟ್ ಮಾಡಿದರು, ಯುದ್ಧ ಮುಗಿಯೋದ್ರೊಳಗಾಗಿ ಈ ಯುದ್ಧ 3 ತಿಂಗಳನ್ನು ಕ್ರಾಸ್ ಮಾಡಿದ್ದೇ ಆದರೆ 2 ಲಕ್ಷ ರೂಪಾಯಿಯ ಗಡಿ ದಾಟುತ್ತೆ ಚಿನ್ನ ಅಂಥೇಳಿ. ಅವ್ರು ಹೇಳಿದ ರೀತಿಯಲ್ಲಿಯೇ 2 ಲಕ್ಷದ ಗಡಿ ದಾಟುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಮೋದಿ ಹೇಳಿದ್ದಾರೆ ಒಂದು ಕಡೆ 1 ವರ್ಷ ಚಿನ್ನವನ್ನು ಮುಟ್ಟೋದಕ್ಕೆ ಹೋಗಬೇಡಿ ಅಂತ, ಮತ್ತೊಂದು ಕಡೆ ಆಮದು ಸುಂಕ ಕೂಡ ಜಾಸ್ತಿ ಆಗಿದೆ, ಮಗದೊಂದು ಕಡೆ ಚಿನ್ನದ ಮೂಲ ಬೆಲೆಯೇ ಜಾಸ್ತಿ ಆಗೋದ್ರಿಂದ ಬಹುತೇಕ 10 ಗ್ರಾಂ ಚಿನ್ನದ ಬೆಲೆ 2 ಲಕ್ಷದ ಗಡಿ ದಾಟುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, 2 ಲಕ್ಷ ರೂಪಾಯಿ ಗಡಿ ದಾಟುಬಿಟ್ರೆ 10 ಗ್ರಾಂ ಚಿನ್ನದ ಬೆಲೆಗೆ ಜನಸಾಮಾನ್ಯರು, ಬಡವರು, ಈ ಮದುವೆ ಹಬ್ಬ ಮಾಡೋರು ಹೆಂಗೆ ಚಿನ್ನವನ್ನು ಪರ್ಚೇಸ್ ಮಾಡಬೇಕು ಅಂಥೇಳಿ ಏನು ಹೇಳ್ತಾರೆ ಆರ್ಥಿಕ ತಜ್ಞರ ಬಗ್ಗೆ? ಪ್ರೇಮ, ಬಹಳ ಪ್ರಮುಖವಾಗಿ ಈಗಾಗಲೇ ಮಧ್ಯಮ ವರ್ಗ, ಬಡವರ್ಗದವರಿಗೆ ಚಿನ್ನ ಬಲು ಭಾರ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾರಣ ಇಷ್ಟೇ, ಯಾವಾಗ ಕಳೆದ 4 ದಿನದ ಹಿಂದಷ್ಟೇ ಪ್ರಧಾನಿಗಳು ಒಂದು ಸಲಹೆಯನ್ನು ಕೊಡ್ತಾರೆ. ಸದ್ಯಕ್ಕೆ ಈ 1 ವರ್ಷ ಚಿನ್ನ ಖರೀದಿ ಬೇಡ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಅದಾದ ಕೂಡಲೇ ಕೇಂದ್ರ ಸರ್ಕಾರ 6% ಇದ್ದಂಥ ಆಮದು ಸುಂಕವನ್ನು ನೇರವಾಗಿ 15%ಗೆ ಏರಿಕೆಯನ್ನು ಮಾಡುತ್ತೆ. ಈ ಹಿಂದೆ 2024ರಲ್ಲಿ 15% ಇದ್ದದ್ದನ್ನು ಕಡಿಮೆಯನ್ನು ಮಾಡಿದರು. ಸೊ ಆ ಕಾರಣಕ್ಕಾಗಿ ಅಲ್ಪ ಪ್ರಮಾಣದಲ್ಲಿ ಈ ಹಿಂದೆ ಚಿನ್ನದ ದರ ಏನಿತ್ತು ಅದು ಇಳಿಕೆಯಾಗಿತ್ತು. ಬಟ್ ಈಗ ಮತ್ತೆ ಆಮದು ಸುಂಕವನ್ನು 15%ಗೆ ಏರಿಕೆ ಮಾಡಿರುವಂಥ ಕಾರಣಕ್ಕಾಗಿ ದಿಢೀರಂತ ಚಿನ್ನದ ದರ ಏರಿಕೆ ಆಗ್ತಾ ಇದೆ. ಆರ್ಥಿಕ ತಜ್ಞರು ಹೇಳುವಂಥ ಪ್ರಕಾರವಾಗಿ 20,000 ದಾಟಬಹುದ್ರೂ ಕೂಡ ಬಹಳ ಆಶ್ಚರ್ಯವನ್ನು ಪಡಬೇಕಾದಂಥ ಪರಿಸ್ಥಿತಿ ಇಲ್ಲ. ಕಾರಣ ಆಗಿದೆ, ಪರಿಸ್ಥಿತಿ ಕೂಡ ಹಾಗೆ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ಪರಿಸ್ಥಿತಿಗಳು ಅಥವಾ ಈ ರೀತಿಯಾದಂಥ ವಾತಾವರಣಗಳು ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದು ಆರ್ಥಿಕ ತಜ್ಞರ ಮಾತು. ಸೊ ಇದೇ ಕಾರಣಕ್ಕಾಗಿ ಹೂಡಿಕೆ ಮಾಡುವಂಥವ್ರು ಏನಿರ್ತಾರೆ ಅಥವಾ ಅನವಶ್ಯಕವಾಗಿ ನಮ್ಮ ಹತ್ರ ಹಣ ಇದೆ ಅಂತೇಳಿ ಹೆಚ್ಚುವರಿಯಾಗಿ ಚಿನ್ನ ಖರೀದಿ ಮಾಡುವಂಥ ಪ್ಲಾನ್ನಲ್ಲಿ ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಸದ್ಯಕ್ಕೆ ಈ ಪ್ಲಾನ್ಗಳೇನಿದೆ ಇದನ್ನು ಕೈ ಬಿಡುವಂಥದ್ದು ಸೂಕ್ತ ಅನ್ನುವಂಥದ್ದು ಸಲಹೆ. ಬಟ್ ಗೊತ್ತಿಲ್ಲ ಪರಿಸ್ಥಿತಿ ಹೇಗೆ ಯಾವ ಹಂತಕ್ಕೆ ತಲುಪುತ್ತೆ ಅಂತೇಳಿ. ಸದ್ಯಕ್ಕೆ ಆಮದು ಸುಂಕ ಏರಿಕೆ ಆಗಿರುವಂಥ ಕಾರಣಕ್ಕಾಗಿ ಕಳೆದ 2 ದಿನದಿಂದ ಸುಮಾರು 1,600 ರೂಪಾಯಿಯಷ್ಟು ಚಿನ್ನದ ದರ ಏರಿಕೆ ಆಗ್ತಾ ಇದೆ 24 ಕ್ಯಾರೆಟ್ಗೆ 1 ಗ್ರಾಮ್ಗೆ. ಬಟ್ ಮೂಲ ಚಿನ್ನ ಏನಿದೆ ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇನಾದರೂ ಇದರ ದರ ಏರಿಕೆ ಆಗುವಂಥ ಪರಿಸ್ಥಿತಿ ಹೆಚ್ಚಾದರೆ, ಅಲ್ಲೇನಾದರೂ ಮತ್ತೆ ಹೆಚ್ಚಾಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದರೆ ಭಾರತದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ದಿನದಿಂದ ದಿನಕ್ಕೆ ಇದರ ಬದಲಾವಣೆಗಳು ಕೂಡ ಹೆಚ್ಚಾಗ್ತಾ ಹೋಗ್ಬೋದು. ಕಳೆದ 1-1.5 ವರ್ಷದಿಂದ ಸತತವಾಗಿ ಏರಿಳಿತ ಕಾಣ್ತಾ ಇದ್ದಂತಹ ಚಿನ್ನದ ದರ ಈಗ ಕಳೆದ 4-5 ದಿನದಿಂದ ಸತತವಾಗಿ ಏರಿಕೆಯತ್ತ ಮುಖವನ್ನು ಮಾಡ್ತಾ ಇದೆ. ಕೇವಲ ಚಿನ್ನ ಮಾತ್ರ ಅಲ್ಲ, ಬೆಳ್ಳಿ ವಿಚಾರದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಸೊ ಇದೇ ಕಾರಣಕ್ಕಾಗಿ ಮುಂದಿನ ದಿನದಲ್ಲಿ 20,000 ದಾಟಿದ್ರೂ ಕೂಡ ಆಶ್ಚರ್ಯವನ್ನು ಪಡಬೇಕಿಲ್ಲ. ಜನ ಇದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಇಳಿಕೆ ಆಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಅನ್ನು ಕೂಡ ಸದ್ಯಕ್ಕೆ ಇಟ್ಕೊಳ್ಳೋ ಆಗಿಲ್ಲ ಅನ್ನುವಂಥ ಸಲಹೆಗಳನ್ನು ಆರ್ಥಿಕ ತಜ್ಞರು ನೀಡ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಪರಿಸ್ಥಿತಿ ಇನ್ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಪ್ರೇಮ್, ರಘು, ಈಗ ಚಿನ್ನ ಸಾರ್ವಕಾಲಿಕ ದಾಖಲೆಯನ್ನು ಕಾಣ್ತಾ ಇದೆ ಬೆಲೆಯ ವಿಚಾರದಲ್ಲಿ. ಈಗ ಮೋದಿ ಅವರು ಒಂದು ಕಡೆ ಕರೆ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ. ಇದರ ನಡುವೆ ಚಿನ್ನದ ಅಂಗಡಿಯಲ್ಲಿ ಸದ್ಯಕ್ಕೆ ವಾಸ್ತವ ಚಿತ್ರಣ ಹೇಗಿದೆ ಅಂಥೇಳಿ ಗ್ರಾಹಕರು ಬರ್ತಾ ಇದ್ದಾರಾ, ಮಾಲೀಕರು ಏನು ಹೇಳ್ತಾ ಇದ್ದಾರೆ, ಆ ಬಗ್ಗೆ ಡೀಟೇಲ್ಸ್ ಕೊಡಬಹುದಾ ರಾಘು? ಪ್ರೇಮ, ಗಮನಿಸ್ಬೋದು. ನಾನೀಗ ಚಿನ್ನದ ಅಂಗಡಿಯ ಒಳಭಾಗದಲ್ಲಿದ್ದೇನೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ರಿ. ಪರಿಸ್ಥಿತಿ ಹೇಗಿದೆ ಅನ್ನೋಂಥದ್ದನ್ನ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವು ವಿಜುವಲ್ಸನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಯಾಕಂದರೆ ಯಾವಾಗ ಚಿನ್ನದ ದರ ಏರಿಕೆ ಆಗ್ತು, ನಾ ಈ ಸಂದರ್ಭದಲ್ಲಿ ಬಡ ವರ್ಗದವರು
ಅಥವಾ ಮಧ್ಯವರ್ಗ ಏನಿದ್ದಾರೆ ಅವರಿಗೆ ಚಿನ್ನ ಬಲು ಭಾರ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಖರೀದಿ ಮಾಡುವಂಥವ್ರು ಕೂಡ 10 ಬಾರಿ ಯೋಚನೆಯನ್ನ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಚಿನ್ನದ ಅಂಗಡಿಗಳಿಗೆ ಬೆಳಿಗ್ಗೆ ಬಂದು ಕೇಳ್ಕೊಂಡು ಹೋದಂಥವ್ರು ಮತ್ತೆ ಸಂಜೆ ವಾಪಸ್ ಬಂದು ಚಿನ್ನ ಖರೀದಿ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ದರ ಬಹಳ ಡಿಫ್ರೆನ್ಶಿಯೇಷನ್ ಕಾಣ್ತಾ ಇರುವಂಥ ಕಾರಣಕ್ಕಾಗಿ ಮತ್ತೆ ನಾವು ಖರೀದಿ ಮಾಡುವಂಥದ್ದು ಸಾಧ್ಯನಾ ಇಲ್ವಾ ಅನ್ನುವಂಥ ಗೊಂದಲದಲ್ಲೇ ವಾಪಸ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸೊ ಅದೇ ಕಾರಣಕ್ಕಾಗಿ ಅಂಗಡಿ ಅಂದರೆ ಗೋಲ್ಡ್ ಶೋರೂಮ್ಗಳೇನಿದೆ ಅಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಖಾಲಿಯಾದಂಥ ಪರಿಸ್ಥಿತಿಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಬೆಂಗಳೂರಿನ ಮಾತ್ರ ಅಲ್ಲ, ರಾಜ್ಯ ದೇಶದ ಬಹುತೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸಾಮಾನ್ಯವಾಗಿ ಇದು ಈ ಸಂದರ್ಭಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಾಮಾನ್ಯವಾಗಿ ಬರ್ತಾರೆ. ಬಟ್ ಆದರೆ ಈಗ ನಮಗೆ ಕಾಣ ಸಿಗ್ತಾ ಇರುವಂಥದ್ದು ಬಹಳ ಕಡಿಮೆ, ಬೆರಳೆಣಿಕೆ ಸಂಖ್ಯೆಯಲ್ಲಿ ಇರುವಂಥವರ ಸಂಖ್ಯೆ ಮಾತ್ರ, ಒಬ್ಬರು ಇಬ್ಬರು ಮಾತ್ರ ಈ ರೀತಿಯಾದಂತಹ ಸಂಖ್ಯೆಯಲ್ಲಿ ಕಾಣ್ತಾ ಇದ್ದಾರೆ. ಈ ಹಿಂದೆ ಸಾಮಾನ್ಯವಾಗಿ ನಾವು 10 ಗ್ರಾಮು 15 ಗ್ರಾಮು 20 ಗ್ರಾಮು ಯೋಚನೆಯನ್ನ ಮಾಡಿಕೊಂಡು ಪ್ಲ್ಯಾನನ್ನು ಮಾಡ್ತಾ ಇದ್ದಂಥವ್ರು ಈಗ ಅರ್ಧಕ್ಕಿಂತ ಹೆಚ್ಚು, ಅರ್ಧಕ್ಕಿಂತ ಕಡಿಮೆ ನಾವು ಚಿನ್ನವನ್ನು ಖರೀದಿ ಮಾಡಬೇಕು ಅನ್ನುವಂಥ ಒಂದಷ್ಟು ಮನಸ್ಥಿತಿಗೆ ಬಂದಾಗೆ ಕಾಣ್ತಿದೆ. ಸೊ ಅದೇ ಕಾರಣಕ್ಕಾಗಿ ಬೆಂಗಳೂರಿನ ಬಹುತೇಕ ಶೋರೂಮ್ಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಕಾರಣ ಸಿಗ್ತಾ ಇದೆ. ಎಲ್ಲೋದ್ರೂ ಕೂಡ ಖಾಲಿ ಅನ್ನುವಂತಹ ವಾತಾವರಣ ಸಿಗ್ತಾ ಇದೆ. ಬಟ್ ಮಾಲೀಕರಿಗೂ ಕೂಡ ಈಗ ಇದು ಟೆನ್ಷನ್ ಆಗ್ತಾ ಇರುವಂಥದ್ದು. ಕಳೆದ ಅಕ್ಷಯ ತೃತೀಯ ಸಂದರ್ಭದಲ್ಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಡೌನ್ ಆಗಿತ್ತು. ಈ ಸಂದರ್ಭದಲ್ಲಿ ಇನ್ನು ಹೇಗೆ ಎನ್ನುವಂಥ ಆತಂಕ ಮನೆ ಮಾಡ್ತಾ ಇದೆ. ಅದ್ರ ಜೊತೆಗೆ ಇದನ್ನೇ ನಂಬಿರುವಂಥ ಮತ್ತೊಂದಷ್ಟು ಕಾರ್ಮಿಕ ವರ್ಗಗಳೇನಿದೆ ಅದು ಕೂಡ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಏನಾದರೂ ಚಿನ್ನದ ದರದಲ್ಲಿ ಇಳಿಕೆ ಕಾಣುವಂಥದ್ದೇನಾದರೂ ಆದಂಥ ಸಂದರ್ಭದಲ್ಲಿ ಮಾತ್ರ ಮತ್ತೆ ಇವೆಲ್ಲವೂ ಕೂಡ ಯಥಾಸ್ಥಿತಿಗೆ ಬರ್ಬೋದು ಅನ್ನುವಂಥದ್ದು ಮಾಲೀಕರುಗಳ ಒಂದಷ್ಟು ನಿರೀಕ್ಷೆಗಳು. ಪ್ರೇಮ್, ಥ್ಯಾಂಕ್ ಯು ರಘು ತಮ್ಮೆಲ್ಲ ಮಾಹಿತಿಗಾಗಿ. ಅಕಾರ್ಡಿಂಗ್ ಟು ದ ನ್ಯೂಸ್, ವಾಟ್ ಎವರ್ ವಿ ಹ್ಯಾವ್ ಸೀನ್ ದ ನ್ಯೂಸ್, ನಾವು ನ್ಯೂಸಲ್ಲಿ ನೋಡೋದು ಎವ್ರಿ ಡೇ ದೇರ್ಸ್ ಅ ಪ್ರೈಸ್ ಡಿಫ್ರೆನ್ಸ್ ಅಲ್ವಾ. ಸೊ ನಾವು ಮೋದಿಜಿ ಹೇಳೋ ಥರ ವೇಟ್ ಮಾಡೋಣ. ಮೇ ಬಿ ವಿದೌಟ್ ರೀಸನ್ ಅವ್ರು ಏನೂ ಹೇಳಲ್ಲ, ರೀಸನ್ ಇರಲೇಬೇಕು ಅಲ್ವಾ. ಸೊ ಇನ್ನು 1 ವರ್ಷ ಹೇಳಿದಾರಲ್ಲ, 1 ವರ್ಷ ಕಾಯೋಣ. ಸೊ 1 ವರ್ಷ ಕಾದು ವಿ ವಿಲ್ ಬೈ ಲೇಟರ್ ಅಲ್ವಾ. ಮಿಡಲ್ ಕ್ಲಾಸ್ ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಯಾರೂ ಜ್ಯುವೆಲ್ರಿ ಹಾಕ್ಕೊಂಡೇ ಓಡಾಡಬೇಕಂತ ಇಲ್ಲ. ಹಂಗೇನು ಇಟ್ ಇಸ್ ನಾಟ್ ರಿಕ್ವೈರ್ಡ್. ಇರೋಕ್ಕೊಂದು ಮನೆ ಇದೆಯಾ, ಹೋಗೋಕ್ಕೊಂದು ಗಾಡಿ ಇದೆಯಾ, 3 ಹೊತ್ತು ಚೆನ್ನಾಗಿ ಊಟ ಸಿಗುತ್ತಾ, ಅಷ್ಟೇ ಸಾಕು. ಗೋಲ್ಡ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್ ಇನ್ ಎನಿಬಡೀಸ್ ಲೈಫ್. ದಿಸ್ ಇಸ್ ವಾಟ್ ಐ ಫೀಲ್. 1 ವರ್ಷ ವೆಯ್ಟ್ ಮಾಡಿ. ತುಂಬ ಜಾಸ್ತಿ ಆಗಿದೆ, ಹೆಚ್ಚೇ ಆಗಿದೆ. ನಾವು ತಗೊಳ್ಳೇಬೇಕು, ಮದುವೆ ಇದೆ ಮಗಳಿಗೆ, ಹೆಂಗೆ ತಗೊಳ್ಳೋದು ನೋಡ್ತಾ ಇದ್ದೀವಿ. ಸ್ವಲ್ಪ ಕಮ್ಮಿ ಆದರೆ, ಟ್ಯಾಕ್ಸ್ ರೇಟು ಕಮ್ಮಿ ಆದರೆ ಸ್ವಲ್ಪ ಖುಷಿಯಾಗಿ ಸ್ವಲ್ಪ ಚೆನ್ನಾಗಿರೋದು ತಗೋಬಹುದು. ಕಮ್ಮಿ ಆಗಬೇಕು. ಫಸ್ಟು 3% ಇತ್ತು, ಅದೇ ಹಾಕಿದ್ರೆ ಪರವಾಗಿಲ್ಲ. ಟ್ಯಾಕ್ಸ್ ಕಮ್ಮಿ ಮಾಡಬೇಕು. ಹಾಂ, ಖಂಡಿತ ಬೇಕೇ ಬೇಕು. ಸ್ವಲ್ಪ ಎಂಥ ಬಡವರಿದ್ರೇನು ಒಂಚೂರಾದರೂ ಒಡವೆ ತಗೊಳ್ಳೇಬೇಕು. ಅದಕ್ಕೆ ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ಚೆನ್ನಾಗಿದೆ. ಐ ಥಿಂಕ್ ಇಲ್ಲ, ಗೋಲ್ಡ್ ಪ್ರೈಸಸ್ ಇವಾಗ ಕಡಿಮೆ ಆಗುತ್ತೆ, ಡಿಪೆಂಡ್ಸ್ ಆನ್ ದ ಎಕನಾಮಿ ತಿರ್ಗಾ, ಬಿಕಾಸ್ ಅಲ್ಲೂ ವಾರ್ ಆಗ್ತಿದೆ. ಸೊ ಪ್ರಾಬಬ್ಲಿ ನೀವು ಇಫ್ ವಿ ಸ್ಟಾಪ್ ಪರ್ಚೇಸಿಂಗ್, ಕಡಿಮೆ ಗೋಲ್ಡ್ ಪರ್ಚೇಸ್ ಮಾಡಿದರೆ ಆರ್ ಎಕನಾಮಿ ಮೈಟ್ ಗೋ ಅಪ್. ಸೊ ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ಇದು ಕಡಿಮೆ ಮಾಡಬೇಕಂತ. ಸೊ ಮುಂಚೆ ಇದ್ದಿದ್ದ ಪ್ರೈಮ್ ಮಿನಿಸ್ಟರು ಹೇಳಿದ್ದಾರೆ. ಐ ಥಿಂಕ್ 2007 ಮನಮೋಹನ್ ಸಿಂಗ್ ಹ್ಯಾಸ್ ಟೋಲ್ಡ್ ಡ್ಯೂ ಟು ಒನ್ ಆಫ್ ದ ಕಾನ್ಸಿಕ್ವೆನ್ಸಸ್ ಭಾರತದಲ್ಲಿ ಬಂದಿದ್ದರಿಂದ. ಸೊ ನಾವು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನಿಸುತ್ತೆ. 3 days ಮುಂಚೆ ಕೊಟ್ಟಿರೋದು ಮೋದಿಜಿ ತಗೋಬಾರ್ದಂತ. ಸೊ ಕಡಿಮೆ ಆಗಿದೆ ಅನಿಸುತ್ತೆ, ಇವಾಗ ಸ್ವಲ್ಪ ಹೆಚ್ಚಾಗಿದೆ. ಓಕೆ, ಸೊ ಕಡಿಮೆ ಆಗ್ಬೋದು ಅನಿಸ್ತಾ ಇದೆ ನನಗೆ, ನಾಟ್ ಶ್ಯೂರ್. ಕಡಿಮೆ ಆದರೆ ಒಳ್ಳೆಯದು, ಬಿಕಾಸ್ ತಿರ್ಗಾ ಎಕನಾಮಿ ಅಂದರೆ ಎಲ್ಲ ಕಂಪ್ಲೀಟ್ ವರ್ಲ್ಡ್ದು ಎಕನಾಮಿ ಇಲ್ಲೇ ಗೋಲ್ಡ್ ಡಿಪೆಂಡ್ ಆಗೋದು. ನಮಗೆ ಚಾಯ್ಸ್ ಇಲ್ಲ, ಮದುವೆ ಮಾಡಿಸ್ತಿದ್ದಾರೆ, ಸೊ ಪರ್ಚೇಸ್ ಮಾಡಲೇಬೇಕು. ಗೋಲ್ಡ್ ರೇಟ್ ತುಂಬ ಹೈಕ್ ಆಗಿದೆ. ಈಗ ಮದುವೆ ಮಾಡ್ಕೊಳ್ಳೋರ್ಗಾಗಲಿ ಮತ್ತು ಏನೇ ಒಂದು ಫಂಕ್ಷನ್ಗಾಗಲಿ ಗೋಲ್ಡ್ ತೊಗೊಳೋದು ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಟ್ಯಾಕ್ಸ್ ಬೇರೆ ಆ್ಯಡ್ ಮಾಡ್ತಾಯಿದ್ದಾರೆ. ಎಲ್ಲ ಸಾಮಾನ್ಯ ಜನಕ್ಕೆ, ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬ ಹೊಡ್ತಾ ಬೀಳ್ತಾ ಇದೆ. ಗೌರ್ಮೆಂಟ್ಗೆ ಏನು ರಿಕ್ವೆಸ್ಟ್ ಮಾಡಬೇಕಂದ್ರೆ ಸ್ವಲ್ಪ ಟ್ಯಾಕ್ಸು ರಿಡ್ಯೂಸ್ ಮಾಡಿ ಮತ್ತು ಎಲ್ರಿಗೂ ಸಿಗೋ ಥರ ಲಭ್ಯ ಆಗಲಿ ಅಂತ ಕೇಳ್ಕೋಬೇಕು. ಅನಾವಶ್ಯಕವಾಗಿ ಕೊಳ್ಳೋದು ಬೇಡ, ಬಟ್ ಮದುವೆ ಫಂಕ್ಷನ್ ಅಂದರೆ ತೊಗೊಳ್ಳೇಬೇಕು. ಅದು ನಮ್ಮ ಇಂಡಿಯನ್ ಕಲ್ಚರು. ಬೇಸಿಕ್ ಅಂತೂ ಬೇಕೇ ಬೇಕು. ಆ ಬೇಸಿಕ್ ತೊಗೊಂಡಿರೋ ಮದುವೆ ಆಗಲ್ಲ ಅಥವಾ ಫಂಕ್ಷನ್ ಆಗಲ್ಲ. ಅನಾವಶ್ಯಕ ಚಿನ್ನ ಬೇಡ, ಬಟ್ ಬೇಸಿಕ್ ಅಂತೂ ಬೇಕೇ ಬೇಕು. ಸೊ ತೊಗೊಳ್ಳೇಬೇಕು. ಅದಕ್ಕೆ ಪ್ರೈಸು ಸ್ವಲ್ಪ ಕಮ್ಮಿ ಆಗಬೇಕು ಮತ್ತು ಟ್ಯಾಕ್ಸು ಕಡಿಮೆ ಆಗಬೇಕು. ಎಲ್ಲ ಏನಾಗ್ತದೆ, ಸಾಮಾನ್ಯ ಪಬ್ಲಿಕ್ಕಿಗೆ ಹೊಡ್ತಾ ಬೀಳ್ತಾ ಇದೆ ಇದು ಗೋಲ್ಡು. ಏನು ಮಾಡೋದು ಮೇಡಮ್, ಬಡವರು ಮದುವೆ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ನಮ್ಮಂಥವ್ರು ತಗೊಂಡು ಮಕ್ಕಳು ಮದುವೆ ಮಾಡೋದು ಗೊತ್ತಿಲ್ಲ. ಇವಾಗ ಆಲ್ರೆಡಿ ಮಕ್ಕಳೆಲ್ಲ 21 ವರ್ಷದವ್ರು ಆಗಿದ್ದಾರೆ. ಮದುವೆ ಮಾಡೋದೋ ಇವ್ರ ಹತ್ರ ಗೋಲ್ಡ್ ತಗೊಳ್ಳೋದೋ ಗೊತ್ತಿಲ್ಲ ಏನು ಮಾಡೋದಂತ. ಏನಿಲ್ಲ, ಸ್ವಲ್ಪ ಗೌರ್ಮೆಂಟವರು
ಇದನ್ನ ಮಾಡಿ ಕಮ್ಮಿ ಮಾಡಬೇಕು ಟ್ಯಾಕ್ಸ್ ಎಲ್ಲ, ಆವಾಗ ಸ್ವಲ್ಪ ಏನಾದರೂ ನಮ್ಮಂಥವ್ರು ತೊಗೋಬೋದು. ಇಡೀ ಮತ್ತು ಇಂಡಿಯಾದಲ್ಲಿ ಅಲ್ದಂಗೆ ಫುಲ್ ಪ್ರಪಂಚದಲ್ಲೇ ಬಂಗಾರದ ಬೆಲೆ ಜಾಸ್ತಿ ಆಗಿದೆ ಅಂದ್ಕೊಂಡಿದ್ದೀನಿ. ಬಂಗಾರ ಮತ್ತು ಬೆಳ್ಳಿ ಎರಡೂ ಜಾಸ್ತಿ ಆಗಿಬಿಟ್ಟು ಬಡವರಂತೂ ತಾಳಿ ಕೊಂಡ್ಕೊಳ್ಳೋಕ್ಕೂ ಕಷ್ಟ ಆಗಿಬಿಟ್ಟೈತೆ. GST ನಂತೆ ಅದು ಇದು ಆಗಿಬಿಟ್ಟು ಅಸಲು ಬರೀ ಒಂದು 3 ಹೊತ್ತು ಊಟಕ್ಕೆ ನಡೆದ್ರೆ ಸಾಕು ಅನ್ನೋ ಥರ ಆಗಿಬಿಟ್ಟಿದೆ ಜೀವನ. ಬಡ ಬಗ್ಗರಿಗಂತೂ ಏನು ಕೊಂಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಮದುವೆಗಳು ಅಂತ ಎಲ್ಲ ಇನ್ನು ಹೆಂಗೆ ಮಾಡ್ತಾರೆ? ಹಾಂ, ತುಂಬ ಕಷ್ಟನೇ ಅಲ್ವಾ? ಏನು ಹೇಳೋದು, ಈ ಗೌರ್ಮೆಂಟ್ ಅದ್ರ ಮೇಲೆ ಕ್ರಮ ತಗೋಬೇಕು. ಇದು ಮೋದಿ ಹೇಳಿದಾರಲ್ಲ, ತಗೋಬೇಡ್ರಿ, ಬಂಗಾರ ಖರೀದಿ ಮಾಡಬೇಡ್ರಿ ಅಂತ. ಅದನ್ನು ಯಾವಾಗ ಖರೀದಿ ಮಾಡ್ಬೇಕು ಅವರೇ ಹೇಳ್ಬೇಕು ಟೈಮು. ಮೋದಿಜಿದು ನ್ಯೂಸ್ ಬಂದಿತ್ತು, 1 ಇಯರ್ಗೆ ನಾವು ಗೋಲ್ಡ್ ತಗೊಳ್ಬಾರ್ದು ಅಂತ ಹೇಳಿದ್ದಾರೆ. ಇಟ್ಸ್ ಆ್ಯಕ್ಚುಲಿ ಅ ವೆರಿ ಗುಡ್ ಪ್ಲಾನ್. ಏನಾದರೂ ಪ್ಲಾನ್ ಮಾಡಿರ್ತಾರೆ, ಅದಕ್ಕೆ ಆ ಥರ ಒಂದು ರೂಲ್ ತೊಗೊಂಡು ಬಂದಿದ್ದಾರೆ. ಐ ಥಿಂಕ್ ಆಲ್ ಇಂಡಿಯನ್ಸ್ ಶುಡ್ ಅಬೈಡ್ ಬೈ ಇಟ್. ಈ 1 ಇಯರ್ಗೆ ಏನೂ ಪರ್ಚೇಸ್ ಮಾಡಿದೆ ಮೋದಿಜಿ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ರೇಟ್ ಇರೋ ಗೋಲ್ಡ್ ಉಳಿಸ್ಕೊಂಡ್ರೆ ಸಾಕಾಗಿದೆ. ಈಗ ಈ ರೇಟಲ್ಲಿ ಈಗ ಇರೋ ಗೋಲ್ಡ್ ಉಳಿಸ್ಕೋಬೇಕಷ್ಟೆ. ತುಂಬ ಏರಿಕೆ ಆಗಿದ್ದರಿಂದ ನಮ್ಮಂಥವರೆಲ್ಲ ತೊಗೊಳೋದು ತುಂಬ ಕಷ್ಟ ಆಗಿದೆ. ಮಿಡ್ಲ್ ಕ್ಲಾಸ್ ಅವರೆಲ್ಲ ತೊಗೊಳೋದು ತುಂಬ ಕಷ್ಟ ಆಗಿದೆ. ಇರೋ ಗೋಲ್ಡ್ ಉಳಿಸ್ಕೊಂಡು ಹೋಗ್ಬೇಕೀಗ ಅಷ್ಟೇ. ಈ ಮದುವೆ ಸೀಸನಲ್ಲಿ ಅದು ಬೇಕಾಗುತ್ತೆ, ಎಲ್ಲ ಮಸ್ಟ್ ಬೇಕಾಗುತ್ತೆ. ಇದೊಂದಕ್ಕೆ ನಾವು ಪರ್ಚೇಸ್ ಮಾಡಬೇಕಷ್ಟೇ. ಭಾಳ ಹೆಚ್ಚಿಗೆ ಆಗಿದ್ರಿ, ಅದಕ್ಕೆ ಸ್ವಲ್ಪ ಜನ ಸ್ವಲ್ಪ ಕಡಿಮೆ ಮಾಡ್ಯಾರ ಈಗ ಗೋಲ್ಡ್ ಪರ್ಚೇಸ್ ಮಾಡೋದು. ಅಂದ್ರೆ ಅದ್ರಲ್ಲಿನ ಏನು ಆಲತ್ತದ ರೀ, ಗೋಲ್ಡ್ ಶಾಪ್ ಮೇಲ್ಸ ಯಾವಾಗ ಇಫೆಕ್ಟ್ಸ್ ಆಲತ್ತವ. ಯಾಕಂದರೆ ಈಗ ಜನಗಳು ನೋಡ್ರಿ, ಈಗ ನಾವು ತೊಗೊಬ್ಯಾಡ್ದೆ ಅಂತಂದ್ರೆ ಈಗಲ ಮ್ಯಾರೇಜ್ ಫಂಕ್ಷನ್ ಅವೆಲ್ಲ ಇದ್ದೇ ಇರ್ತಾವ್ರಿ, ಅದಕ್ಕೆ ಅದು ಕಂಪಲ್ಸರಿ ನಾವು ತೊಗೊಲೇಬೇಕ್ರಿ. ಈಗ ನೋಡ್ರಿ, ಮೋದಿ ಚಿನ್ನ ಖರೀದಿ ಮಾಡಬೇಡ್ರಿ, ಮತ್ತು ಪೆಟ್ರೋಲ್ ಬೆಲೆನೂ ಪೆಟ್ರೋಲ್ನು ಕಮ್ಮಿ ಯೂಸ್ ಮಾಡಿರಿ, ಬಸ್ಸಿಗೆ ಓಡಾಡ್ರಿ, ಇಷ್ಟೆಲ್ಲ ಏನು ಹೇಳ್ಯಾರ ಅಂದ್ರೆ ಅವ್ರು ಮುಂದಿಂದ ಏನು ಉದ್ದೇಶ ಇಟ್ಕೊಂಡು ಹೇಳ್ಯಾರ ಜನರಿಗೆ ಗೊತ್ತಿಲ್ಲ. ಆದರೆ ಈಗ ಮದುವೆ ಸಮಾರಂಭಕ್ಕಷ್ಟೇ ಬಂಗಾರ ಖರೀದಿ ಮಾಡ್ರಿ ಅವಶ್ಯಕತೆ ಇದ್ದರೆ. ಇಲ್ದ್ರ ಇದು ದಿನಕ್ಕೆ ದಿನ ಈ ರೇಟಿಂಗ್ ನೋಡಿದ್ರೆ ಕಸ್ಟಮರ್ ಏನದ ರೀ ಮದುವೆಗೆ ಅಷ್ಟೇ ಖರೀದಿ ಮಾಡ್ತಾರೆ. ಈಗ ಬೇರೆದಕ್ಕೆ ಯಾರ ಉದ್ದೇಶನಿಂದ ಶ್ರೀಮಂತರು ಇದ್ದರೂ ಅಷ್ಟೇ ಹಿಂಗೆ ಖರೀದಿ ಮಾಡೋಂಥದ್ದು ಅದು. ಇದು ಈ ರೇಟಿನ ಪ್ರಕಾರ ಈ ಸಾಮಾನ್ಯರಿಗೆ ಇದು ಹೊರೆ ಆಗ್ತದೆ. ಆಮೇಲೆ ಎಲ್ಲ ಬೆಲೆನೂ ರೇಟ್ ಹೆಚ್ಚಿಗೆ ಆಗ್ಯದ್ರಿ. ಹೆಚ್ಚಿಗೆ ಈ ಬಂಗಾರ ತೊಗೊಂಡ್ರೆ ಮುಂದಿಂದ ನಮ್ಮ ಜೀವನ ನಡೆಸೋದು ಭಾಳ ಕಷ್ಟ ಆಗ್ತದೆ. ಹಾಗಾಗಿ ಅವರು ಯಾವ ಉದ್ದೇಶದಿಂದ ಹೇಳ್ಯಾರ ಗೊತ್ತಿಲ್ಲ ಜನರಿಗೆ.